ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದೇ ಒಂದು ಹನಿ ನೀರನ್ನು ಕೂಡ ಬಳಸ್ತೇನೆ ರುಚಿಯಾಗಿ ನವರಾತ್ರಿಯ ಬೆಳಗಿನ ತಿಂಡಿಗೆ ಮಾಡುವಂಥ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಎರಡೇ ಇಂಗ್ರೀಡಿಯೆಂಟ್ಸ್ ಸಾಕು ಇದನ್ನು ಮಾಡ್ಕೊಳ್ಳೋದಕ್ಕೆ. ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಇದಕ್ಕೆ ನಾವು ಅಕ್ಕಿನ ರೆಡಿ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಒಂದು 2 ಕಪ್ ಆಗುವಷ್ಟು ದೋಸೆ ಅಕ್ಕಿ ತೊಗೊಂಡಿದ್ದೀನಿ. ನಂತರ ಇದಕ್ಕೆ ನೀರು ಹಾಕಿ ಇದನ್ನು ನಾವು ಒಂದು 4ರಿಂದ 5 ಸರಿ ಚೆನ್ನಾಗಿ ತೊಳ್ಕೊಬೇಕು. ಯಾವ ಅಕ್ಕಿನಾದರೂ ತೊಗೋಬೋದು, ನಾನಿಲ್ಲಿ ದೋಸೆ ಅಕ್ಕಿ ತೊಗೊಂಡಿದ್ದೀನಿ. ಇವಾಗ ಇದನ್ನು ಒಂದು 4ರಿಂದ 5 ಸರಿ ಚೆನ್ನಾಗಿ ತೊಳ್ಕೊಂಡು ನೀರನ್ನೆಲ್ಲ ತೆಗೆದು ತೊಗೊಂಡಿದ್ದೀನಿ. ನಂತರ ಇದನ್ನು ನಾವು ಒಂದು ಕಾಟನ್ ಬಟ್ಟೆ ಮೇಲೆ ಈ ಥರ ತೆಳುವಾಗಿ ಹರಡಿ ಇದನ್ನು ಒಣಗೋದಕ್ಕೆ ಬಿಡಬೇಕು. ನೆರಳಲ್ಲೇ ಒಣಗಿಸ್ಕೋಬೇಕು. ನಾನು ಅಕ್ಕಿನ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಇದನ್ನು ನಾವು ಒಂದಿನ ಮುಂಚೆನೇ ಈ ಥರ ಒಣಗಿಸಿ ಇಟ್ಕೋಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ ಅಕ್ಕಿನ ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಅಕ್ಕಿ ಚೆನ್ನಾಗಿ ಒಣಗಿರಬೇಕು. ಇವಾಗ ಈ ಅಕ್ಕಿನಲ್ಲಿ ಒಂದು 2 ಕಪ್ ಆಗುವಷ್ಟು ಅಕ್ಕಿನ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಒಂದು 4 ಮೀಡಿಯಂ ಸೈಜ್ದು ಸೌತೆಕಾಯಿ ತೊಗೊಂಡಿದ್ದೀನಿ. ಇವಾಗ ಇದರದ್ದು ಸಿಪ್ಪೆನೆಲ್ಲ ತೆಗೆದು ಇದನ್ನ ಇವಾಗ ತುರ್ಕೊಳ್ತೀನಿ. ಅಂದರೆ ಇದನ್ನು ನಾವು ಕಟ್ ಮಾಡ್ಕೊಳ್ಳೋದಕ್ಕಿಂತ ಈ ಥರ ತುರ್ಕೊಂಡ್ರೆ ಒಳ್ಳೆಯದು, ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ಮತ್ತು ಸೌತೆಕಾಯಿ ಕೂಡ ತುಂಬ ಎಳೆತಿದೆ, ಹಾಗಾಗಿ ನಾನಿಲ್ಲಿ ಬೀಜ ಏನು ಕೂಡ ತೆಗಿತಾ ಇಲ್ಲ, ಹಾಗೆಯೇ ತುರ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಆದಷ್ಟು ಚೆನ್ನಾಗಿ ನೀರಿರುವಂಥ ಸೌತೆಕಾಯಿ ತೊಗೊಂಡ್ರೆ ಒಳ್ಳೆಯದು. ಕಮ್ಮಿ ಸಾಕಾಗತ್ತೆ, ಇಲ್ಲಾಂದರೆ ಜಾಸ್ತಿ ಸೌತೆಕಾಯಿ ಹಾಕಬೇಕಾಗತ್ತೆ. ಅಂದರೆ ಇದಕ್ಕೆ ನಾವು ಎಕ್ಸ್ಟ್ರಾ ನೀರನ್ನೆಲ್ಲ ಹಾಕೋ ಹಾಗಿಲ್ಲ, ಬರೀ ಸೌತೆಕಾಯಿ ನೀರಲ್ಲೇ ಮಾಡ್ತಾ ಇರೋದು. ಹಾಗಾಗಿ ಅಂದರೆ ನಮ್ಮ ಕಡೆ ಹೇಗೆ ಅಂತಂದರೆ ಬೆಳಿಗ್ಗೆ ತಿಂಡಿಗೆ ಹೆಚ್ಚಾಗಿ, ಅಂದರೆ ಆಲ್ಮೋಸ್ಟ್ ಎಲ್ಲ ದಿನ ಅಂತಲೇ ಹೇಳ್ಬೋದು, ದೋಸೆನೇ ಮಾಡೋದು. ಆದರೆ ನವರಾತ್ರಿಲಿ ಬೆಳಿಗ್ಗೆ ರೈಸ್ ಐಟಮ್ ತಿನ್ನಬಾರ್ದು ಅನ್ನೋದು ಪದ್ಧತಿ, ಮುಸ್ರೆ ಆಗುತ್ತೆ ಅಂತ. ಅಂದರೆ ಅಕ್ಕಿಗೆ ನೀರು ಹಾಕಿ ಬೇಯಿಸೋದ್ರಿಂದ ಮುಸ್ರೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಮುಂಚೆ ಎಲ್ಲ ನವರಾತ್ರಿಗೆ ಈ ಥರ ನೀರು ಹಾಕ್ದೇನೆ ದೋಸೆ ಮಾಡ್ತಾಯಿದ್ರು. ಇವಾಗೆಲ್ಲ ಬೇರೆ ಬೇರೆ ಥರ ತಿಂಡಿ ಮಾಡ್ಕೊಳ್ತೀವಿ, ಆದರೆ ಮುಂಚೆ ಎಲ್ಲ ಮನೇಲಿ ಏನು ಐಟಮ್ಸ್ ಇರುತ್ತೋ ಅದರಲ್ಲೇ ಮಾಡ್ತಾಯಿದ್ರು ಅಲ್ವಾ. ಹಾಗಾಗಿ ಇವಾಗ ಈ ತುರ್ಕೊಂಡಿರೋ ಸೌತೆಕಾಯಿನ ನಾನು ಎತ್ತಿಟ್ಕೊಂಡಿದ್ದೆ ಅಲ್ವಾ ಅಕ್ಕಿ, ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಪೂರ್ತಿ 4 ಸೌತೆಕಾಯಿನೂ ಕೂಡ ತುರ್ಕೊಂಡು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇಷ್ಟು ಬೇಕಾಗತ್ತೆ. ಅಂದರೆ ಸೌತೆಕಾಯಿಗೆ ನೀರು ಎಷ್ಟಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಸೌತೆಕಾಯಿ ಸೇರಿಸೋದು. ತುಂಬ ಸೌತೆಕಾಯಿ ಸೇರಿಸಿದ್ರೂ ಕೂಡ ಹಿಟ್ಟು ತೆಳ್ಳಗಾಗ್ಬಿಡುತ್ತೆ, ಹಾಗಾಗಿ ನೋಡಿಕೊಂಡು ಸೇರಿಸ್ಕೋಬೇಕು. ಇವಾಗ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಸೌತೆಕಾಯಿ ನೀರಲ್ಲೇ ಈ ಅಕ್ಕಿ ನೆನೆಯೋವರೆಗೂ ಇದನ್ನು ಹಾಗೇ ಬಿಟ್ಬಿಡ್ಬೇಕು. ಇದನ್ನು ಮುಚ್ಚಿ 1.5 ಗಂಟೆಯಿಂದ 2 ಗಂಟೆ ಹಾಗೇ ಬಿಟ್ಬಿಡಿ. ಚೆನ್ನಾಗಿ ನೆನೆಯುತ್ತೆ ಅಕ್ಕಿ, ಬೇಗನೆ ನೆನೆಯುತ್ತೆ, ತುಂಬ ಟೈಮ್ ಏನೋ ತೊಗೊಳ್ಳಲ್ಲ ಇದು. ನಾನು ಇದನ್ನು ಒಂದು 2 ಗಂಟೆ ಹಾಗೇ ಬಿಟ್ಬಿಟ್ಟಿದ್ದೆ. ನೋಡಿ, ಚೆನ್ನಾಗಿ ನೆಂದಿದೆ ಅಕ್ಕಿ. ಈ ಥರ ಅಕ್ಕಿ ಚೆನ್ನಾಗಿ ನೆಂದರೆ ಹಿಟ್ಟು ಕೂಡ ನೈಸಾಗಿ ಬರುತ್ತೆ. ಇವಾಗ ಇದನ್ನು ಒಂದು ಚೆನ್ನಾಗಿ ಒಣಗಿರುವಂಥ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡ್ರೆ ಆಯಿತು. ನೋಡಿ, ಈ ಥರ ನುಣ್ಣಗೆ ರುಬ್ಕೊಂಡು ಇದನ್ನು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಮತ್ತು ನಿಮಗೇನಾದರೂ ಇದನ್ನು ರುಬ್ಬುವಾಗ ತುಂಬ ಗಟ್ಟಿ ಆಗೋಯ್ತು ಅಂತಂದರೆ ಸೌತೆಕಾಯಿನೇ ಸೇರಿಸ್ಕೊಂಡು ರುಬ್ಕೋಬೇಕು. ತುಂಬ ಏನು ಗಟ್ಟಿ ಆಗಲ್ಲ ಇದು, ಯಾಕಂದರೆ ನಾವು ಇದಕ್ಕೆ ಸೇರಿಸಿರೋ ಸೌತೆಕಾಯಿನೇ ನಾವು ರುಬ್ಬುವಾಗ ಅದು ನೀರು ಬಿಟ್ಕೊಂಡು ತೆಳ್ಳಗಾಗುತ್ತೆ. ನೋಡ್ಬೋದು, ನಾನಿಲ್ಲಿ ಎಕ್ಸ್ಟ್ರಾ ಸೌತೆಕಾಯಿ ಏನು ಕೂಡ ಸೇರಿಸಿಲ್ಲ, ಆದರೂ ಕೂಡ ಎಷ್ಟು ತೆಳ್ಳಗಾಗಿದೆ ಇದು. ಇವಾಗ ಇದನ್ನು ಮುಚ್ಚಿ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು. ಒಂದು 7ರಿಂದ 8 ಗಂಟೆ ಇದನ್ನು ಹಾಗೇ ಬಿಡಬೇಕು. ನಾನಿದನ್ನು ರಾತ್ರಿನೇ ರುಬ್ಬಿ ಈ ಥರ ಮುಚ್ಚಿ ಫರ್ಮೆಂಟ್ ಆಗೋದಕ್ಕೆ ಬಿಟ್ಟಿದ್ದೆ. ಬೆಳಗ್ಗೆ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಹುಳಿ ಬಂದಿರುತ್ತೆ ಈ ಥರ. ಇವಾಗ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ದೋಸೆ ಹಿಟ್ಟು ರೆಡಿ ಆಗುತ್ತೆ. ಮತ್ತು ನಾನು ಇದಕ್ಕೆ ಉಪ್ಪು ಸೇರಿಸ್ಕೊಂಡಿರಲಿಲ್ಲ ಅಲ್ವಾ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಟೇಸ್ಟ್ಗೆ ಮತ್ತು ಸ್ವಲ್ಪ ಕಲರ್ ಬರಲಿ ಅಂತ 1 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಉಪ್ಪು ಸಕ್ಕರೆ ಎಲ್ಲ ಕರಗಿದ ಮೇಲೆ ದೋಸೆ ಹಿಟ್ಟು ರೆಡಿ ಆಗುತ್ತೆ. ಇವಾಗ ಇದರಲ್ಲಿ ದೋಸೆ ಮಾಡ್ಕೋಬೋದು. ಹಾಗೆ ನಾನಿಲ್ಲಿ ಕಾವಲಿ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಚೆನ್ನಾಗಿ ಕಾದ್ಮೇಲೆ ಇದರಲ್ಲಿ ನಾವು ದೋಸೆ ಮಾಡಿಕೊಂಡ್ರೆ ಆಯಿತು. ತುಂಬಾ ಚೆನ್ನಾಗಿರುತ್ತೆ. ನಾವು ಇದಕ್ಕೆ ಎಕ್ಸ್ಟ್ರಾ ನೀರೆಲ್ಲ ಸೇರಿಸ್ಕೊಂಡಿಲ್ಲ ಅಲ್ವಾ, ಬರೀ ಸೌತೆಕಾಯಿ ನೀರಲ್ಲೇ ಮಾಡ್ಕೊಂಡಿರೋದ್ರಿಂದ ಆ ದೋಸೆನಲ್ಲಿ ಆ ಸೌತೆಕಾಯಿ ಫ್ಲೇವರು ತುಂಬಾ ಚೆನ್ನಾಗಿ ಅನಿಸುತ್ತೆ ತಿನ್ನೋವಾಗ. ಇವಾಗ ಇದಕ್ಕೆ ಮೇಲಿಂದ ಸ್ವಲ್ಪ ಎಣ್ಣೆ ಹಾಕಿ 2 ಸೈಡು ಬೇಯಿಸ್ಕೊಂಡು ತೆಗೆದ್ರೆ ಆಯಿತು, ದೋಸೆ ರೆಡಿ ಆಗುತ್ತೆ. ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಇದನ್ನು ಈ ಥರ ಕೂಡ ಮಾಡ್ಕೋಬೋದು, ಇಲ್ಲಾಂತಂದರೆ ಪೇಪರ್ ದೋಸೆ ಮಾಡ್ಕೊಂಡ್ರಂತೂ ಇನ್ನೂ ಸಖತ್ತಾಗಿರುತ್ತೆ. ನಂಗೆ ಆ ಥರನೇ ಇಷ್ಟ ಆಗುತ್ತೆ, ಆದರೆ ನಂಗೆ ಇಲ್ಲಿ ಆ ಥರ ಮಾಡೋದಕ್ಕೆ ಆಗಲಿಲ್ಲ, ಹಾಗಾಗಿ ನಾನು ಇದೇ ಥರ ಮಾಡಿಕೊಂಡೆ. ಮತ್ತು ಇದನ್ನು ನಾವು ಚಟ್ನಿ ಮತ್ತು ಸಾಂಬಾರು ಜೊತೆಗೆ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.